ಕ್ರಿಕೆಟ್ ನಲ್ಲಿ ರನ್ಔಟ್ ಆದ ನಂತರ ಪ್ಯಾಥೋ ಪ್ರಜು ರಿಯಾಕ್ಷನ್ ಹೇಗಿತ್ತು ನೀವೇ ನೋಡಿ. ಪಂದ್ಯದ ವೇಳೆ ಬಂತು ಸುಂಟರ ಗಾಳಿ ಒಳಗಡೆ ನುಗ್ಗಿದ್ರು ಹಾರ್ಟೇಕರ್ ಲವ್ಲಿ. ಏಪ್ರಿಲ್ 28ನೇ ತಾರೀಕು ಕಂಟೆಂಟ್ ಕ್ರಿಯೇಟರ್ಸ್ ಕ್ರಿಕೆಟ್ ಮ್ಯಾಚ್ ಇದೆ. ಅದಕ್ಕೆ ನಾವು ಕಮಲಮ್ಮನಗುಂಡಿ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಬೆಟಾಲಿಯನ್ ನಲ್ಲಿ ಘಟಾನುಘಟಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಎಲ್ಲರೂ ಕೂಡ ಬಂದ್ವಿ. ಟೋಟಲ್ ಇದ್ದಿದ್ದು 10 ಜನ. 2 ತಂಡಗಳನ್ನು ಮಾಡಿದ್ವಿ. ಎಪಿಕ್ ಪ್ರವೀಣ್ ಆಪೋಸಿಟ್ ತಂಡದ ಕ್ಯಾಪ್ಟನ್, ನಮ್ಮ ತಂಡದ ಕ್ಯಾಪ್ಟನ್ ಪ್ಯಾಥೋ ಪ್ರಜು. ಟಾಸ್ ಗೆದ್ದಿದ್ದು ನಾವು ಬ್ಯಾಟಿಂಗ್ ನ ತಗೊಂಡ್ವಿ. ಗ್ರೌಂಡ್ ನಲ್ಲಿ ಬಂತು ಸುಂಟರ್ ಗಾಳಿ. ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ವಿ. ಸಡನ್ ಆಗಿ ನುಗ್ಗಿದರು ಹಾರ್ಟೇಕರ್ ಲವ್ಲಿ, ಆಪೋಸಿಟ್ ತಂಡದ ಪ್ರಮುಖ ಆಟಗಾರ. ಮ್ಯಾಚ್ ಸ್ಟಾರ್ಟ್ ಆಯ್ತು. ಇದಕ್ಕಿಂತ ಮುಂಚೆನೆ ನಾವೊಂದು 4 ಮ್ಯಾಚ್ ಆಡಿದ್ವಿ. ಯಾರ್ಯಾರು ಹೇಗೆ ಆಡ್ತಾರೆ ಅಂತ ಗೊತ್ತಿತ್ತು. ಓಪನಿಂಗ್ ಪ್ಯಾಥೋ ಪ್ರಜು ಹಾಗೂ ಪ್ರಭು ಅವರು ಆಡಿದ್ರು. ಬೌಲಿಂಗ್ ಮಾಡ್ತಾ ಇರೋದು ಎಪಿಕ್ ಪ್ರವೀಣ್. ಫಸ್ಟ್ ಬಾಲ್ ಅಲ್ಲೇ ಒಂದು ಚಿಂದಿಯಾದಂತ ರನ್ಔಟ್ ನ ಮಾಡಿದ್ದಾರೆ. ಬೆಂಕಿಯಾದಂತ ಡೈರೆಕ್ಟ್ ಹಿಟ್ ನ ಹೊಡೆದ್ರು. ವಿಡಿಯೋ ಮಾಡಿದ್ದು ನಾನೇ. ವಿಡಿಯೋನ ನೋಡ್ಕೊಂಡು ಎಲ್ಲರೂ ಕೂಡ ಔಟ್ ಕೊಟ್ರು. ಪ್ಯಾಥೋ ಪ್ರಜು ಅವರು ಫುಲ್ ಗರಂ ಆದ್ರು. ಏನಿದು ಅಂತ ಕೇಳಿದ್ರು. ಔಟ್ ಆದ್ಮೇಲೆ ಬಂದೇ ಬರ್ಬೇಕು ಡಗ್ಔಟ್ ಗೆ. ನಾನು ಬ್ಯಾಟಿಂಗ್ ಮಾಡೋಣ ಅಂತ ಹೋದೆ. ಎಪಿಕ್ ಪ್ರವೀಣ್ ಅವರು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. 2 ಕ್ಯಾಚ್ ನ ಮಿಸ್ ಮಾಡ್ತಾರೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಫೀಲ್ಡರ್. ನನಗೆ ಜೀವದಾನ ಸಿಗುತ್ತೆ. ನಾನು ಬೌಂಡ್ರಿಗಳ ಮೇಲೆ ಬೌಂಡ್ರಿ ಹೊಡಿತೀನಿ, 6 ಗಳ ಮೇಲೆ 6 ಹೊಡಿತೀನಿ. 4 ಓವರ್ಗೆ ನಾವು ಹೊಡೆದಿದ್ದು 53 ರನ್. ಟಾರ್ಗೆಟ್ 54. ತುಂಬಾನೇ ಕಷ್ಟ ಆಪೋಸಿಟ್ ತಂಡಕ್ಕೆ ಹೊಡೆಯೋದಕ್ಕೆ. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಪ್ಯಾಥೋ ಪ್ರಜು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. ನಾನು ಕೂಡ ಚೆನ್ನಾಗಿ ಮಾಡ್ತೀನಿ. ಹಾರ್ಟೇಕರ್ ಲವ್ಲಿ, ಎಪಿಕ್ ಬ್ರೋ ಅವರು ಹೊಡೆಯೋದಕ್ಕೆ ಆಗಿಲ್ಲ. ಉದಯ್ ಅವರು ಕೂಡ ಏನು ಮಾಡೋದಕ್ಕಾಗಿಲ್ಲ. ಗೆದ್ದಿದ್ದು ನಾವು. ಇದೆಲ್ಲ ಕೂಡ ಡೇ 1 ಪ್ರಾಕ್ಟೀಸ್. ಬರ್ದಿಟ್ಕೊಳ್ಳಿ. ಈ ಸಲ ಕಪ್ ನಮ್ದು. ಟೂರ್ನಮೆಂಟ್ ಗೆಲ್ಲೋದು ನಾವೇ. ಫಾಲೋ ಮಾಡ್ತಾ ಬನ್ನಿ.